ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರ ಭವಿಷ್ಯ. ಈ ವಾರ ಭವಿಷ್ಯದಲ್ಲಿ ಯಾವ ರಾಶಿ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಈ ಸಂಪೂರ್ಣ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಕುಂಭರಾಶಿಯ ರಾಶಿಯಾಧಿಪತಿ ಶನಿ ಧನಸ್ಥಾನದಲ್ಲಿದ್ದು, ಜೊತೆಗೆ ಶುಕ್ರ ಕೂಡ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಶನಿ ಜೊತೆ ಸಂಚರಿಸ್ತಾ ಇದ್ದಾನೆ. ನಿಮಗೆ ಯೋಗ ಅಂದರೆ ಅಂತಿಂತ ಯೋಗ ಅಲ್ಲ, ಯಾಕಂದರೆ ಈ ವರ್ಷ ಪೂರ್ತಿ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಸೊ ಅದೇ ರೀತಿ ಈ ಒಂದು ತಿಂಗಳಿಂದ ನೋಡಿ, ಕುಂಭರಾಶಿಯಲ್ಲಿ ನಕ್ಷತ್ರ 3 ಬರುತ್ತೆ: ಧನಿಷ್ಠ, ಶತಭಿಷ, ಪೂರ್ವಾಷಾಢ. ಆಲ್ರೆಡಿ ಶತಭಿಷ ನಕ್ಷತ್ರದ ಅಧಿಪತಿ ರಾಹು ರಾಶಿಯಲ್ಲೇ ಇದ್ದು, ನಕ್ಷತ್ರ ಅಧಿಪತಿ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ ಕೂಡ ಕುಂಭರಾಶಿಯಲ್ಲೇ ಇರ್ತಾರೆ. ಅದೇ ರೀತಿ ಸೂರ್ಯ ಮತ್ತು ಬುಧ ಕೂಡ ಕುಂಭರಾಶಿಯಲ್ಲೇ ಇರೋದ್ರಿಂದ ಈ ಯೋಗ ಅಂತ ನಾವು ಏನು ಹೇಳ್ತೀವಿ, ಆ ಯೋಗ ಎಲ್ಲ ಯೋಗವು ಕೂಡ 12 ರಾಶಿಯ ಒಂದು ಯೋಗ ಎಲ್ಲ ಕುಂಭರಾಶಿನೇ ಪಡ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಕುಂಭರಾಶಿಯವ್ರಿಗೆ ಅಂತಿಂತ ಯೋಗ ಅಲ್ಲ. ಫಾರಿನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತೀರ ಅವರೆಲ್ಲ ಫಾರಿನಲ್ಲೇ ಸೆಟ್ಲ್ ಆಗುವಂಥ ಒಂದು ಯೋಗ ಇದಾಗಿರುತ್ತೆ ಕುಂಭರಾಶಿಯವ್ರಿಗೆ. ಜೊತೆಗೆ ಮಕ್ಕಳು ಯಾರಿಗಾಗಿರಲ್ಲ ಕುಂಭರಾಶಿಯವ್ರಿಗೆ ಮಕ್ಕಳಾಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಮಕ್ಕಳಾಗೋ ಒಂದು ಯೋಗ ಕೂಡ ಕಂಡುಕೊಂಡು ಬರ್ತೀರ. ಜೊತೆಗೆ ಕುಂಭರಾಶಿಯವರು ನೋಡಿ, 2ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿ ಇದ್ದು, ಎಲ್ಲೋ ಒಂದು ಕಡೆ ದುಡ್ಡು ಕಾಸು ಏನಿರುತ್ತೆ, ದುಡ್ಡು ಕಾಸು ಈ ಹಳೆಯ ದುಡ್ಡುಗಳು ಬರೋವಂಥದ್ದು, ಅಥವಾ ನೀವೇ ಸಂಪಾದನೆ ಮಾಡೋದಾಗಿರ್ಬೋದು, ಅದು ದುಪ್ಪಟ್ಟಾಗೋದಾಗಿರ್ಬೋದು, ಈ ಥರ ದುಡ್ಡು ಕಾಸಿನ ವಿಷಯದಲ್ಲಿ ತುಂಬಾ ಈ ವಾರ ಅತಿ ಹೆಚ್ಚು ನಿಮ್ಮ ಸಂಪಾದನೆ ಆಗ್ತಾ ಹೋಗುತ್ತೆ. ಅವರು ಏನೇ ಕೆಲಸ ಮಾಡ್ತಿರಲಿ, ಒಂದು ಟೀ ಅಂಗಡಿ ಇಟ್ಟಿರಲಿ, ಒಂದು ಬಳೆ ಅಂಗಡಿ ಇಟ್ಟಿರಲಿ, ಒಂದು ಹೂವಿನ ಅಂಗಡಿ ಇಟ್ಟಿರಲಿ, ಪ್ರತಿಯೊಂದು ಅವರವರ ವ್ಯಾಪಾರಕ್ಕೆ ತಕ್ಕಂತೆ, ಅವರವರ ಏನು ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಅವರು ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ಬೋದು. ಮತ್ತು ಈ ವಾರದಲ್ಲಿ ಕುಂಭರಾಶಿಯವ್ರಿಗೆ ಸಿಕ್ಕಾಪಟ್ಟೆ ಯೋಗ ಅಂತ ಕೂಡ ಹೇಳ್ತೀನಿ. ಮನೆ ತೊಗೊಳ್ಳೋದು, ಅಥವಾ ಜಾಗ ನೋಡೋಕ್ಕೆ ಹೋಗೋ ಅಂಥದ್ದು, ಜಾಗನ ಓಕೆ ಮಾಡೋದು, ಮನೆ ಓಕೆ ಮಾಡೋದು, ಅಥವಾ ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡುವಂಥದ್ದು, ಅಥವಾ ಯಾರೆಲ್ಲ ಮದುವೆ ಆಗಬೇಕು ಅಂದ್ಕೊಳ್ತಿರ್ತೀರ ಅವರೆಲ್ಲರೂ ಕೂಡ ಈ ಮದುವೆ ಆಗುವಂಥ ಒಂದು ಯೋಚನೆ, ಅಂದರೆ ಹೆಣ್ಮಕ್ಳಿಗೆ ತುಂಬ ಸತಿ ಮದುವೆ ಆಗೋ ಅಂಥ ಯೋಗ ಕೂಡಿ ಬಂದಿರಲ್ಲ. ಆದರೆ ಇವಾಗ ಕುಂಭರಾಶಿಯವರಿಗೆ ಈ ಮದುವೆ ಯೋಗ ಅತಿ ಹೆಚ್ಚು ಕೂಡಿ ಬಂದಿದೆ. ಹಾಗಾಗಿ ಮದುವೆ ಆಗೋದು, ಅದರಲ್ಲೂ ಕುಂಭರಾಶಿಯವರು ಲವ್ ಮ್ಯಾರೇಜ್ ಆಗೋವಂಥ ಒಂದು ಅತಿ ಹೆಚ್ಚು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾಕಂದರೆ ಲಗ್ನ ರಾಶಿಯಲ್ಲಿ ರಾಹು ಇದ್ದು ಮತ್ತು ಕುಜಾನೂ ಇದ್ದು ಸೂರ್ಯ ಬುಧನೂ ಇರೋದ್ರಿಂದ ಖಂಡಿತವಾಗ್ಲೂ ಅತಿ ಹೆಚ್ಚು ಕುಂಭರಾಶಿಯವರು ಲವ್ ಮ್ಯಾರೇಜ್ ಆಗ್ತೀರಾ ಅಂತ ಹೇಳುತ್ತೆ. ಜೊತೆಗೆ ಕುಂಭರಾಶಿಯವ್ರಿಗೆ ಯಾರ್ಯಾರಿಗೆಲ್ಲ ಮದುವೆ ಯೋಗ ಇದೆ ಅವರೆಲ್ಲರೂ ಕೂಡ ಈ ವಾರದಲ್ಲಿ ನೀವು ಯಾವುದೇ ಒಪ್ಪಿಗೆಯನ್ನು ಕೊಡ್ಬೋದು. ಇದು ನಿಮಗೆ ತುಂಬ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಜೊತೆಗೆ ಮನೆ ಅಂತ ಬಂದಾಗ ಶುಭ ಕಾರ್ಯಗಳಾಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಆಗಿಲ್ಲ ಅಂದರೂ ನೀವೇ ಮಾಡ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಯಾವುದಾದ್ರೂ ಒಂದು ಪೂಜೆನೋ ಒಂದು ಹೋಮನೋ ಇದನ್ನು ಮಾಡಿಸಿದ್ರೆ ಕುಂಭರಾಶಿಯವ್ರಿಗೆ ತುಂಬ ಪಾಸಿಟಿವ್ ಆಗುತ್ತೆ. ಯಾಕಂದರೆ ನಿಮ್ಮ ಟೈಮ್ ಚೆನ್ನಾಗಿದ್ದಾಗ ಅದನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸತತ 4 ಗ್ರಹಗಳು ಕೂಡ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಈ ವಾರ ನೀವು ಯಾವುದೇ ಒಂದು ದೇವ್ರನ್ನ ಬೇಡಿದ್ರು ಕೂಡ ನೋಡಿ, ಸುಬ್ರಹ್ಮಣ್ಯನನ್ನಾದರೂ ಆರಾಧಿಸ್ಬೋದು, ಶಿವನನ್ನಾದರೂ ನೀವು ಬೇಡ್ಕೊಳ್ಬೋದು. ಸೂರ್ಯ ದೇವನಿಗೆ ಹೋಗಿ ಬೆಳಗ್ಗೆ ಎದ್ದು ನಮಸ್ಕಾರ ಮಾಡಿದ್ರೆ ಸಾಕು, ನೀವು ಏನು ಬೇಡ್ತಿರೋ ಅದನ್ನು ಕೊಡ್ತಾ ಹೋಗ್ತಾನೆ. ಮತ್ತು ವಿಷ್ಣುವನ್ನು ಆರಾಧಿಸಿ, ಮತ್ತು ಹೆಣ್ಣು ದೇವರು, ಯಾವ ಹೆಣ್ಣು ದೇವರಾಗಿರ್ಬೋದು ಅದನ್ನು ಆರಾಧಿಸೋದು ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಆಂಜನೇಯ, ಶನಿಯನ್ನು ಅತಿ ಹೆಚ್ಚು ನೀವು ಆರಾಧನೆ ಮಾಡಿ. ಗಣಪತಿ, ಎಲ್ಲದಕ್ಕಿಂತ ಮೊದಲನೇದಾಗಿ ಗಣಪತಿಯನ್ನು ಆರಾಧಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ನಿಮ್ಮದೇ ಒಂದು ವಾರ ಆಗಿರೋದ್ರಿಂದ ಖಂಡಿತ ಎಲ್ಲ ದೇವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತವೆ. ಜೊತೆಗೆ ಕುಂಭರಾಶಿಯವರು ಒಂದು ಏನಪ್ಪ ಅಂತಂದರೆ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕಾಗತ್ತೆ. ಮತ್ತು ಈ ಎಲ್ಲ ಇದ್ದಾಗ ಏನಾಗುತ್ತೆ, ಅವರು ಮರ್ತೋಗೋದು ಜಾಸ್ತಿ ಆಗಿರುತ್ತೆ. ಅಂದರೆ ಅವರ ಒಂದು ದೇಹ ಏನು ಹೇಳುತ್ತೆ, ಅವರ ಒಂದು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸ್ಕೊಳ್ಬೇಕಾಗತ್ತೆ. ಅವರ ಆರೋಗ್ಯ ಸ್ಥಿತಿ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಮತ್ತು ಮನೆಯಲ್ಲಿ ಸ್ವಲ್ಪ ಅತಿ ಹೆಚ್ಚು ಮನೆಗೆ ಟೈಮ್ ಕೊಡೋದಾಗಿರ್ಬೋದು, ಅಥವಾ ಮನೆಯವ್ರನ್ನ ಸ್ವಲ್ಪ ನೋಡ್ಕೊಳ್ಳೋದಾಗಿರ್ಬೋದು. ಇದನ್ನು ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಕ್ಕಳಾಗಿರ್ಬೋದು, ಮನೆಯಲ್ಲಿ ಕುಟುಂಬದವರಾಗಿರ್ಬೋದು, ಎಲ್ಲೋ ಒಂದು ಕಡೆ ಬೇಸರ ಪಡುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯದ ನಡುವೆ ನಿಮ್ಮ ಮನೆಯವರು ಕೂಡ ನಿಮಗೆ ನೆನಪಿರಲಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನಿಮ್ಮ ಹಿರಿಯರಿಂದ ನಿಮಗೆ ತುಂಬ ಲಾಭ ಅಂತ ಹೇಳುತ್ತೆ ಈ ವಾರ.
ನಿಮ್ಮ ಮನೆಯಲ್ಲಿ ಹಿರಿಯರು, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಾವ, ನಿಮ್ಮ ಅತ್ತೆ, ಹಿರಿಯರು, ದೊಡ್ಡವರ ಸ್ಥಾನ ಯಾರೇ ಆಗಿದ್ರು ಕೂಡ ಅವರಿಂದ ಅತಿ ಹೆಚ್ಚು ಲಾಭವನ್ನು ನೋಡ್ತೀರಿ ಅಂತ ಹೇಳುತ್ತೆ. ಆದರೆ ಹಿರಿಯರ ಆರೋಗ್ಯ ಸಮಸ್ಯೆಯನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಹಿರಿಯರ ಆರೋಗ್ಯ ಸಮಸ್ಯೆ ಸ್ವಲ್ಪ ಕೆಡಬಹುದು. ಅದು ಬಿಟ್ಟರೆ ನಿಮ್ಮ ಓವರ್ ಆಲ್ ಈ ವಾರ ತುಂಬಾ ಯೋಗ, ತುಂಬಾ ಅದೃಷ್ಟ ತರುವಂಥ ಒಂದು ವಾರ ಕುಂಭರಾಶಿಯವ್ರದ್ದಾಗಿರುತ್ತೆ. ಮತ್ತು ನೇಮು ಫೇಮು ಮಾಡುವಂಥ ಒಂದು ಚಾನ್ಸಸ್ ಅತಿ ಹೆಚ್ಚು ಕುಂಭರಾಶಿಯವ್ರಿಗಿರುತ್ತೆ. ನಿಮ್ಮ ನೇಮು ಫೇಮು, ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ನಿಮಗೆ ಹೊಗಳಿಕೆ ಆಗಿರ್ಬೋದು, ಅಥವಾ ನಿಮ್ಮ ಸ್ಟ್ರಾಟಜಿ ತುಂಬ ಸ್ಟ್ರಾಂಗಾಗಿ ಆಗಿರ್ಬೋದು, ನಿಮ್ಮ ವಿಲ್ ಪವರ್ ಜಾಸ್ತಿ ಆಗಿರ್ಬೋದು. 4 ಗ್ರಹಗಳು ಇದ್ದಾಗ ಎಲ್ಲೂ ನಿಮ್ಮ ಮನಸ್ಥಿತಿ ಕೆಡೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಈ ವಾರ ಎಂಥ ಕೆಲಸ ಮಾಡಿದ್ರೂ ಕೂಡ ನಿಮ್ಮ ಸ್ಟ್ರಾಂಗು, ನಿಮ್ಮ ಮೆಮೊರಿ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಜೊತೆಗೆ ನೀವು ಕುಂಭರಾಶಿಯವರು ನೋಡಿ, ಈ ವಾರದಲ್ಲಿ ನೀವು ಅತಿ ಹೆಚ್ಚು ಕುಜ, ನಿಮ್ಮ ಧನಿಷ್ಠ ನಕ್ಷತ್ರದವರಾಗಿದ್ದರೆ ಕುಜನನ್ನು, ಸುಬ್ರಹ್ಮಣ್ಯನನ್ನು ಆರಾಧಿಸಬೇಕಾಗುತ್ತೆ. ಅದೇ ರೀತಿ ಶತಭಿಷ ನಕ್ಷತ್ರದವರಾಗಿದ್ದರೆ ಅತಿ ಹೆಚ್ಚು ನೀವು ಶಿವನನ್ನು ಆರಾಧಿಸೋದಾಗಿರ್ಬೋದು, ವಿಷ್ಣುವನ್ನು ಆರಾಧಿಸೋದಾಗಿರ್ಬೋದು. ಇದನ್ನು ಮಾಡ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರು ಶನಿಯನ್ನು ಕೂಡ ತುಂಬ ಆರಾಧಿಸಬೇಕಾಗುತ್ತೆ. ಯಾಕಂದರೆ ರಾಶಿಯಾಧಿಪತಿ ಅವನೇ. 2ನೇ ಮನೆಯಲ್ಲಿದ್ದಾಗ ಶನಿ ಮತ್ತು ಶುಕ್ರ ಹೆಣ್ಣು ದೇವ್ರನ್ನ ಯಾರನ್ನ ಬೇಕಾದ್ರೂ ಆರಾಧಿಸ್ಬೋದು. ಹಾಗೆ ನಿಮ್ಮ ಮನೆಯಲ್ಲಿ ಸದಾಕಾಲ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂಥ ಒಂದು ಸ್ತೋತ್ರ ಯಾವಾಗಲೂ ನಿಮ್ಮ ಮನೆಯಲ್ಲಿ ಮೊಳಗ್ತಾ ಇದ್ದರೆ ತುಂಬ ಒಳ್ಳೆಯದಾಗತ್ತೆ ಕುಂಭರಾಶಿಯವರಿಗೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಈ ವಾರ ಅಲ್ಲ, ಈ ಗ್ರಹಗಳು ನಿಮ್ಮ ಟೈಮ್ ಚೆನ್ನಾಗಿದೆ ಅಂದಾಗ ಯಾವತ್ತೂ ನಿಮ್ಮ ಮನೆಯಲ್ಲಿ ಬಿಂದಿಗೆಯಲ್ಲಿ ನೀರನ್ನು ಖಾಲಿ ಮಾಡಬೇಡಿ. ಇವಾಗ ಯಾರೂ ಬಿಂದಿಗೆಯಲ್ಲಿ ನೀರು ತುಂಬಿಸಿಡೋದಿಲ್ಲ. ಆದರೂ ಕುಂಭರಾಶಿಯವರು ಯಾವುದಾದ್ರೊಂದು ಸಣ್ಣ ಚೊಂಬಾಗಿರ್ಬೋದು, ಅಥವಾ ಒಂದು ಸಣ್ಣ ಪುಟ್ಟ ಬಿಂದಿಗೆ ಆಗಿರ್ಬೋದು, ಸದಾಕಾಲ ಅದರಲ್ಲಿ ನೀರನ್ನು ತುಂಬಿಸಿ ನಿಮ್ಮ ಅಡುಗೆ ಮನೆಯಲ್ಲಿ ಸ್ಟಾಕ್ ಇಡಿ, ಅಥವಾ ನಿಮ್ಮ ದೇವ್ರ ಮನೇಲಿ ಇಡಿ. ಎಲ್ಲೂ ಇಲ್ಲ ಅಂದರೆ ನೀವು ಎಂಟ್ರೆನ್ಸ್, ನಿಮ್ಮ ಮನೆಯ ಬಾಕ್ಲಲ್ಲಿ ಕೂಡ ಒಂದು ಚಿಕ್ಕ ಚೊಂಬಲ್ಲಿ ನೀರಿಡಿ. ಅದು ನಿಮಗೆ ತುಂಬ ಯೋಗವನ್ನು ತಂದುಕೊಡುತ್ತೆ, ತುಂಬ ಲಕ್ಕನ್ನು ತಂದುಕೊಡುತ್ತೆ. ಅದೇ ರೀತಿ ಕುಂಭರಾಶಿಯವರು ಅತಿ ಹೆಚ್ಚು ನೀಲಿ ಬಣ್ಣವನ್ನು ಯೂಸ್ ಮಾಡಿ, ಜೊತೆಗೆ ಯೆಲ್ಲೋ ಕಲರ್ ಯೂಸ್ ಮಾಡಿದ್ರು ಕೂಡ ನಿಮಗೆ ತುಂಬ ಪವರ್ ಅಂತಂದರೆ ಎಲ್ಲೋ ಒಂದು ಕಡೆ ನಿಮ್ಮ ವಿಲ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹಣೆಗೆ ಅರಿಶಿಣದ ಒಂದು ತಿಲಕ ಆಗಿರ್ಬೋದು, ಗಂಧದ ಒಂದು ತಿಲಕ ಆಗಿರ್ಬೋದು, ಇದನ್ನು ಇಟ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಅಥವಾ ಯಾವುದಾದ್ರು ದೇವಸ್ಥಾನಗಳಲ್ಲಿ ಹೋಮ ಹವನಗಳು ನಡೆದಿರುತ್ತೆ, ಅದರಲ್ಲಿ ಸಿಕ್ಕುವಂಥ ಒಂದು ಹವ್ಯಕ, ಅಂದರೆ ಆ ಹೋಮದಲ್ಲಿ ಮಾಡಿರ್ತಕ್ಕಂಥ ಒಂದು ಹವ್ಯಕ ಅಂದರೆ ಒಂದು ಕಪ್ಪನ್ನು ನಿಮ್ಮ ಹಣೆಗೆ ಇಟ್ಕೊಂಡ್ರೆ ಖಂಡಿತ ನಿಮಗೆ ದೃಷ್ಟಿಯಿಂದ ನೀವು ಪಾರಾಗ್ತಾ ಹೋಗ್ತೀರಾ. ಹಾಗಾಗಿ ಕುಂಭರಾಶಿಯವ್ರಿಗೆ ನೋಡಿ, ಮುಖ್ಯವಾಗಿ ನಮ್ಮಲ್ಲಿ ಒಂದು ಸ್ಟೋನ್ ಕೊಡ್ತಾ ಇದ್ವಿ ಕುಂಭರಾಶಿಯವರಿಗೆ ಅಂತಲೇ ಕೊಡ್ತಿದ್ವಿ. ಯಾಕಂದರೆ ಅವರು ಯೋಗದ ಒಂದು ವಾರ ಆಗಿರೋದ್ರಿಂದ, ಯೋಗದ ಒಂದು ತಿಂಗಳಾಗಿರೋದ್ರಿಂದ, ಅದೃಷ್ಟದ ಒಂದು ತಿಂಗಳಾಗಿರೋದ್ರಿಂದ ಕುಂಭರಾಶಿಯವರು ನಮ್ಮಲ್ಲಿ ಸಿಕ್ಕುವಂಥ ಒಂದು ಯೋಗದ ಒಂದು ಬ್ರೇಸ್ಲೆಟ್ಟು, ಅದೃಷ್ಟದ ಒಂದು ಸ್ಟೋನು ಏನಿದೆ ಅದನ್ನು ಕೊಡ್ತಾ ಇದ್ದೀವಿ. ಅದು ಒಂದು ಸಣ್ಣ ಸ್ಟೋನ್ ಆಗಿರ್ಬೋದು, ಅದು ನಿಮ್ಮ ದೇವ್ರ ಮನೇಲಿ ಇಟ್ಕೊಂಡು ಪೂಜಿಸಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿದ್ದು ನೆರವೇರುತ್ತೆ, ನಿಮ್ಮ ಒಂದು ಸ್ಟ್ರಾಟರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕುಂಭರಾಶಿಯವ್ರಿಗೆ ಸಿಕ್ಕಾಪಟ್ಟೆ ಯೋಗ, ಸಿಕ್ಕಾಪಟ್ಟೆ ಲಕ್ ಅಂತ ಹೇಳ್ಬೋದು. ನೀವೇನೇ ಮಾಡಿದ್ರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಕುಜ ಮತ್ತು ಸೂರ್ಯ ಒಟ್ಟಿಗೆ ಇರೋದ್ರಿಂದ ಎಲ್ಲ ಒಂದು ಕಡೆ ತಾಳ್ಮೆಯನ್ನು ಕೆಡಿಸ್ಕೊಳ್ಬೇಡಿ. ನೀವು ತಾಳ್ಮೆಯಿಂದ ಯಾವುದೇ ಕೆಲಸ ಮಾಡಿದ್ರೂ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ.